ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಅಂದರೆ ಯುಗದ ಆದಿ ಎಂದು ಕರೆಯಲ್ಪಡುವ ಈ ಒಂದು ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಚೈತ್ರ ಮಾಸದ ಮೊದಲ ದಿನದಂದು ಈ ಒಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಒಬ್ಬಿತ್ತು ಚೆನ್ನಾಗೈತಾ ವಿಕೋ? ಬಲ್ದೆ ಕಲ್ತೀನಿ ಮಗ್ನೆ, ಈ ಕಡೆ ಕಲ್ತೀನಿ ಚಿನ್ನಮ್ಮ. ಒಂದು ಕಡಿಮೆ ಆಗೈತೆ ಕಣವ, ಜಾಸ್ತಿ ಮಾಡ್ಲಾ? ಏನಾಯ್ತು ಏನಾಯ್ತು? ನಿಮ್ ಪಿಂಕಿ ಬತ್ತಾಳಂತೆ, ಬರಕ್ಕೆ ಹೇಳ ಕರ್ಕೋಗಕ್ಕೆ ಬೇಡವಾ? ಅಲ್ಲೇ ಇರುವ ನಾನ ಅದ್ ಬಿಚ್ಚಕ್ಕದು ಒಬ್ಬಿಟ್ಟು ತಿನ್ನಿಸ್ಬೇಕಾ? ಬಾಗಿಲುಗಳಿಗೆಲ್ಲ ಮಾವಿನ ತೋರಣ ಕಟ್ಟಿ, ಹಾಗೆ ಎಣ್ಣೆ ಸ್ನಾನ ಮಾಡಿ, ಮನೆಯಲ್ಲಿ ಸಿಹಿ ಅಂದರೆ ಒಬ್ಬಿಟ್ಟು ಪಾಯಸ ಮಾಡಿ, ಹಾಗೆ ಬೇವು ಬೆಲ್ಲನ ತಿಂದು ನಾವು ಇವತ್ತು ನಮ್ಮ ಅಜ್ಜಿ ಮನೆಗೆ, ಅವರು ಹಬ್ಬ ಕರೆದಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನೆಂಟರುಗಳೆಲ್ಲ ಬರ್ತಾಯಿದ್ರು ನೋಡಿ. ಇಲ್ಲಿ ಇದು ನಮ್ಮ ಮಾವ, ಇದು ನಮ್ಮ ಮನೆಯವರು. ನಮ್ಮ ಮಾವರು ಒಂದು ಬೋರ್ವೆಲ್ ತೆಗ್ಸಿದ್ರಂತೆ. ಹಬ್ಬದ ಹಿಂದಿನ ದಿವಸ 500 ಅಡಿ ತೆಗ್ಸಿದ್ರು, ಪಾಪ ನೀರೇ ಬರಲಿಲ್ವಂತೆ. ಅದ್ರ ಬಿಲ್ನೇ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಇವರು. ನೋಡಿ ಇಲ್ಲಿ ಸ್ನೇಹಿತರೆ, ನೀರು ಬಂದಿಲ್ಲ ಅಂತ ಅಂದ್ರೂ 62,870 ರೂಪಾಯಿ ಬಿಲ್ ಮಾತ್ರ ಕೊಟ್ಟವ್ರೆ. ಆ ದುಡ್ಡನ್ನ ಕೊಡಬೇಕಂತೆ. ಅದು ನಮ್ಮ ಚಿಕ್ಕಪ್ಪ, ಇವರೆಲ್ಲ ನಮ್ಮ ಆಂಟಿ ಮಕ್ಕಳು, ನಮ್ಮ ಮಾವನ ಮಕ್ಕಳೆಲ್ಲ ತುಂಬ್ಕೊಂಡಿದ್ರು ಮನೆ ತುಂಬ. ಆಂಟಿ ಚೇತು ಮೊಬೈಲ್ ನೋಡ್ತಾವನೆ. ಎಂತದ? ಏನು ನೋಡ್ತಾ ಇದೆಯಾ? ಇವನಿಗೆ ತಲೆನೋವಾಗಿತ್ತು ಅಂತ 2-3 ದಿವಸ ಅವ್ರ ಅಮ್ಮನ್ನೆಲ್ಲ ಗೋಳತ್ತಿಸವನೆ. ತಲೆನೋವು ಕಡಿಮೆ ಆಗೋ ತನಕ ಮೊಬೈಲೇ ನೋಡಿರಲಿಲ್ಲ. ತಲೆನೋವು ಕಡಿಮೆ ಆಯ್ತಲ್ವ, ಅದಕ್ಕೆ ಮೊಬೈಲ್ ಇಟ್ಕೊಂಡು ಕೂತವನೆ ನೋಡಿ ಇಲ್ಲಿ. ಇವರು ನಮ್ಮ ಅಜ್ಜಿಯ ತಂಗಿ, ಹಾಗೆ ಇವರು ನಮ್ಮ ಅಮ್ಮನ ತಂಗಿ, ಅಂದರೆ ನಮ್ಮ ಆಂಟಿ. ಅವಳು ನನ್ನ ತಂಗಿ. ಆದಷ್ಟು ಮಕ್ಕಳಿಗೆ ಮೊಬೈಲ್ನೇ ಕೊಡೋಕ್ಕೆ ಹೋಗಬೇಡಿ. ಕಡಿಮೆ ಮಾಡಿ ಅಂತ ನಾನಂತೂ ಹೇಳೋದಿಲ್ಲ, ಆದಷ್ಟು ಮೊಬೈಲೇ ಕೊಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ತಲೆನೋವು, ಕಣ್ಣು ನೋವು, ಈ ಥರ ಪ್ರಾಬ್ಲಮ್ಗಳು ಮಕ್ಕಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಇವಳು ನಮ್ಮ ಆಂಟಿ ಮಗಳೇನೆ. ಬೆಳಗ್ಗೆನೇ ಈ ಡ್ರೆಸ್ ಹಾಕೋಬೇಡ, ಗಲೀಜಾಗ್ಬಿಡುತ್ತೆ, ಆಮೇಲೆ ಹಾಕೊಳ್ಳುವಂತೆ ಅಂತ ಅನ್ನೋದಕ್ಕೆ ಸಿಟ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾಳೆ ನೋಡಿ. ಇದ್ರಲ್ಲಿ ಅವಳಿಗೆ ಒಂದು ಬೆನಿಫಿಟ್ ಐತೆ. ಏನು ಹೇಳಿ, ಕೆಲಸ ಮಾಡೋಂಗಿಲ್ವ, ಆರಾಮ್ಸೆ ಮಲ್ಕೋಬೋದಾ. ಇವರು ನಮ್ಮ ತಾತ ನೋಡಿ, ಇಲ್ಲಿ ಪಾದೊಳ್ಕ ಆಗ್ತಾಯಿದ್ದಾರೆ ಮನೆಗೆಲ್ಲ. ಅಲ್ಲಿ ನಿಂತಿರೋದು ನಮ್ಮ ಮಾವ. ಅವರಿನ್ನು ವೆಯ್ಟಿಂಗ್ ಸ್ನಾನಕ್ಕೋಸ್ಕರ. ಇವರು ಯುಗಾದಿ ಹಬ್ಬದಲ್ಲಿ ಈ ಒಂದು ಹಿರಿಯರಿಗೆ ಬಟ್ಟೆ ಇಡುವಂತಹ ಒಂದು ಹಬ್ಬನ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಅಲ್ಲಿ ಹೋಗಿದ್ದು. ಅಜ್ಜಿ ಹಾಗೆ ನಮ್ಮ ಅತ್ತೆಯವರು ಎಲ್ಲ ಸೇರಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಈ ರೀತಿ ವೆರೈಟಿ ತಿಂಡಿಗಳನ್ನೆಲ್ಲ ಮಾಡಿಕೊಂಡು, ಪಾಪ ನಮ್ಮನ್ನು ಊಟ ಮಾಡ್ಕೊಂಡು ಹೋಗಿ ಅಂತ ಕರೀತಾರೆ. ನಾವು ಆರಾಮ್ಸೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ಪಾಪ ತುಂಬ ಕಷ್ಟಪಟ್ಟು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಅವರು ತುಂಬ ಜನ ಅವರು ಇವರು ಬರ್ತಾ ಇರ್ತಾರೆ, ನೆಂಟರುಗಳು ಅವರೆಲ್ಲ. ಇದು ನಮ್ಮ ಅಜ್ಜಿಯ ತಂಗಿ. ಹಾಗೆ ಎಷ್ಟೇ ನಮ್ಮ ಟೆಕ್ನಾಲಜಿ ನಾವು ಮುಂದಕ್ಕೆ ಹೋದ್ರೂ ನೋಡಿ, ನಾವು ಒಲೆ ಅಂತೂ ಬಿಡೋದಿಲ್ಲ. ಆದಷ್ಟು ಒಲೆಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಅವರೊಂಥರ ಸ್ಟ್ರೆಂತಿಯಾಗಿದ್ದಾರೆ. ನಮ್ಮ ಅಜ್ಜಿ, ನಮ್ಮ ತಾತ ಅವರಾಗಿರ್ಬೋದು, ಅವ್ರಿಗಿರೋಷ್ಟು ಇಮ್ಯುನಿಟಿ ಪವರ್ ಆಗಿರ್ಬೋದು, ಅವ್ರಿಗಿರೋಷ್ಟು ಸ್ಟ್ರೆಂತು ಬಾಡಿಲಿ ಖಂಡಿತವಾಗ್ಲೂ ನಮಗಂತೂ ಇಲ್ಲ. ಈ ವಯಸ್ಸಿಗೆ ನಮಗೆ ಸುಸ್ತು, ಅಲ್ಲಿ ನೋವು, ಇಲ್ಲಿ ನೋವು ಎಲ್ಲ ಇದೆ. ಏನೋ ಒಂಥರ ಮನೇಲಿ ಸಡಗರ ಸಂಭ್ರಮ ಇರುತ್ತಲ್ವ. ಹಬ್ಬ ಅಂತ ಅಂದ್ರೇ ಹಾಗೆ, ಸಡಗರ ಅನ್ನೋದಕ್ಕೆ ಹಬ್ಬ ಅಂತ ಅನ್ನೋದು. ಇಷ್ಟು ನೀಟಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ವೆರೈಟಿ ಅಡುಗೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡುವಂಥ ಸಂಭ್ರಮ ಇದೆಯಲ್ಲ, ನಿಜಕ್ಕೂ ಅದ್ಭುತ ಅಂದರೆ ಅತ್ಯದ್ಭುತ ಅನಿಸುತ್ತೆ ನನ್ನ ಪ್ರಕಾರ.
ಬೇರೆಯವ್ರಿಗೇನೋ ನನಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಇದಂತೂ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬಿಟ್ಟು ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಪಾಯಸ ಹಾಕ್ಕೊಂಡು ಕಳ್ಸ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವಾ. ನೀವು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಬ್ಬಿಟ್ಟು ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ನಾನು ಅವಾಗಲೇ ಹೇಳಿಲ್ವಾ, ಇವರೇ ನಮ್ಮ ಅಜ್ಜಿ ಹಸುಗಳನ್ನ ಕರ್ಕೊಬಂದು ನೀರು ಕುಡಿಸ್ತಾ ಇದ್ದಾರೆ. ಇವರು ಬಿಸಿಲಲ್ಲಿ ನಮಗೆ ಎಷ್ಟು ದಾವು ಆಗುತ್ತೋ ಅಷ್ಟೇ ದಾವು ಅವಕ್ಕೂ ಆಗುತ್ತಲ್ವ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಅಜ್ಜಿಗೆ ಹಸುಗಳು ಅಂದರೆ ಅದೇನೋ ಗೊತ್ತಿಲ್ಲ, ಭಾಳ ಇಷ್ಟ. ಎಲ್ಲರೂ ಹೇಳ್ತಾರೆ, ಇನ್ನೇನು ವಯಸ್ಸಾಯಿತು ನಿಮಗೆ ಅವನ್ನೆಲ್ಲ ಎಳ್ದಾಡೋಕ್ಕಾಗಲ್ಲ, ಅದನ್ನು ಕೊಟ್ಬಿಡಿ ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಅಂತ. ನಮ್ಮ ಅಜ್ಜಿ ಅದನ್ನು ಕೇಳೋದೇ ಇಲ್ಲ. ಅವರಿಗೆ ಹಸುಗಳು ಅಂದರೆ ತುಂಬ ಇಷ್ಟ, ಹಂಗಾಗಿ ಅವರು ಅವೆರಡು ಹಸುನ ಸಾಕೊಂಡಿದ್ದಾರೆ ನೋಡಿ. ಇದು ನಮ್ಮ ಅತ್ತೆ, ಹಾಗೆ ಇವನು ನಮ್ಮ ಆಂಟಿ ಮಗ. ಅದು ಚಿಕ್ಕವನಿದಾನಲ್ವ ಅವನು ನಮ್ಮ ಅಣ್ಣನ ಮಗ. ಇವರೆಲ್ಲ ನಮ್ಮ ಫ್ಯಾಮಿಲಿಯವರು. ಎಲ್ಲರೂ ಒಟ್ಟಿಗೆ ಸೇರಾದ್ಮೇಲೆ ಭಾಳ ಬೇಜಾರಾಗುವ ಸಂಗತಿ ಏನು ಗೊತ್ತಾ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ವಾಪಸ್ ನಮ್ಮ ಮನೆಗಳಿಗೆ ಹೋಗ್ಬೇಕಲ್ವ, ಅದರಷ್ಟು ಬೇಜಾರು ಇನ್ನೊಂದಿಲ್ಲ. ಏನೂ ಮಾಡೋಕ್ಕಾಗೋದಿಲ್ಲ. ಹಿಂದಿನವರೆಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಗಾದೆಗಳನ್ನ ಮಾಡಿದ್ದಾರಲ್ವ, ಕೂಡಿ ಬಾಳಿದ್ದಾರೆ ಸ್ವರ್ಗ ಸುಖ ಅಂತ. ನಾನು ಇಷ್ಟೊಂದು ಜನದ ಪ್ರೀತಿ ಸಂಪಾದಿಸಿದ್ದೀನಲ್ವ, ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಇವರೆಲ್ಲ ನನ್ನ ಕುಟುಂಬಸ್ಥರು ಅಂತ ಹೇಳ್ಕೊಳ್ಳೋಕ್ಕೂ ತುಂಬ ನನಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಎಲ್ಲ ಕಷ್ಟ ಸುಖಗಳಲ್ಲೂ ಒಂಥರ ಸಪೋರ್ಟಿವ್ ಆಗಿ ಜೊತೆಗೆ ಬಂದು ನಿಲ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ ರೀತಿ ನಾವು ಸಿಂಪಲ್ಲಾಗಿ ನಮ್ಮ ಯುಗಾದಿ ಹಬ್ಬನ ಮುಗಿಸ್ತು. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈ ಕೈ ಜೋಪಾನ. ಹೋಗ್ಬೋದು. Bye.